ಎಲ್ರಿಗೂ ಹೋಮ್ ಹೋಮ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಫಸ್ಟಿಗೆ ಹೇಳ್ತೀನಿ, ಇದು ಯಾವುದೇ ರೀತಿಯಾದ ಸ್ಪಾನ್ಸರ್ ವಿಡಿಯೋ ಅಲ್ಲ. ಯಾಕೆಂದರೆ ಆ ಮಟ್ಟದ ತನಕ ನಾವಿನ್ನೂ ಹೋಗಲಿಲ್ಲ. ಸೊ ನನಗೊಂದು ಪ್ರಾಡಕ್ಟ್ ಪರ್ಸ್ನಲಿ ಇಷ್ಟ ಆಗಿದೆ, ಅದು ಹೊಸ ಪ್ರಾಡಕ್ಟ್. ಅದು ನಾನು ಯೂಸ್ ಮಾಡಿದ್ದೀನಿ. ಸೊ ನಿಮಗೂ ಅದ್ರ ಬಗ್ಗೆ ರಿವ್ಯೂ ಕೊಡೋಣ, ನಿಮಗೂ ಅದು ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಇದನ್ನು ಅಮೆಝಾನಿಂದ ತರಿಸಿರೋದು. ನಾನು ಇದನ್ನು 3 ಪ್ಯಾಕ್ಸ್ ತರಿಸಿದ್ದೀನಿ. ಯಾಕೆ ಅಂದರೆ ನಾನು ಒಂದೊಂದು ಪ್ರಾಡಕ್ಟ್ ತರಿಸ್ತಾ ಹೋದರೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ. ಅದಕ್ಕೆ ನಾರ್ಮಲಾಗಿ 20 ರುಪೀಸ್ 30 ರುಪೀಸ್ ಅಂತ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ. ಸೊ ಹೇಗೋ ಇದು ನನಗೆ ಯೂಸ್ಫುಲ್ ಪ್ರಾಡಕ್ಟ್ ಅಲ್ವಾ, ಒಂದು 3-4 ತರಿಸಿದ್ರೆ ಒಂದೇ ಸಲ ಕೊಟ್ಟರೆ ಆಗ್ತದಂತ, ಬಜೆಟ್ ಫ್ರೆಂಡ್ಲಿ ಇರಲಿ ಅಂತ 3 ಪ್ಯಾಕ್ ತರಿಸಿದ್ದೀನಿ. ಸೊ ನೋಡೋಣ ಯಾವ ಪ್ರಾಡಕ್ಟ್ ಅಂತ. ಇದೇ ಪ್ರಾಡಕ್ಟ್, ನೋವಾ ಪ್ರಾಡಕ್ಟ್. ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಯಾವ ಪ್ರಾಡಕ್ಟು ಏನು ಅಂತ ಕೆಲವ್ರಿಗೆ ಒಂದು ಐಡಿಯಾ ಇರ್ಬೋದು, ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಇದು ಪೀರಿಯಡ್ ಪ್ಯಾಂಟೀಸ್. ನಾವು ಪೀರಿಯಡ್ಸ್ ಬಂದ ತಕ್ಷಣ ಟೆನ್ಷನ್ ಶುರು ಆಗ್ತದೆ. ಪೀರಿಯಡ್ಸ್ ಹತ್ತ ಬಂತು, ಯಾವ ಪ್ಯಾಡ್ ಯೂಸ್ ಮಾಡ್ಬೋದು, ಲಾಸ್ಟ್ ಟೈಮ್ ಯೂಸ್ ಮಾಡಿದ ಪ್ರಾಡಕ್ಟ್ ಚೆನ್ನಾಗಿರಲಿಲ್ಲ, ಈಗ ಯಾವ್ದು ಯೂಸ್ ಮಾಡ್ಬೋದು, ಲೀಕೇಜ್ ಆದರೆ ಏನು ಮಾಡೋದು, ಹೊರಗಡೆ ಹೋಗಬೇಕಾಗ್ತದೆ, ಫಂಕ್ಷನ್ ಏನಾದರೂ ಅಟೆಂಡ್ ಮಾಡಬೇಕಾಗ್ತದೆ, ಈ ಪೀರಿಯಡ್ಸ್ ಟೈಮ್ ಯಾಕಾದರೂ ಬರುತ್ತೇನೋ ಅನ್ನೋ ಟೆನ್ಷನ್ ಇರ್ತದೆ. ಸೊ ಅದು ಎಲ್ಲ ಟೆನ್ಷನಿಗೂ ಸೊಲ್ಯೂಷನ್ ಇದೆ ಇವಾಗ ನಾನು ಹೇಳೋ ಪ್ರಾಡಕ್ಟ್ಸಿಂದ. ಸೊ ನೋಡಿ, ಇದು ನಾನು ಅಮೆಝಾನಲ್ಲಿ ಫಸ್ಟಿಗೆ ಗೊತ್ತಾಗಿದೆ ನಿಮಗೆ, ಅಮೆಝಾನಲ್ಲಿ ತರಿಸಿದ್ದು. ಸಿಂಗಲ್ ಪ್ಯಾಡಿಗೆ ಇದು ಪ್ಯಾಕಿಗೆ ಅಮೆಝಾನಲ್ಲಿ 300 ತನಕ ಇರ್ಬೋದು, ಡಿಸ್ಕೌಂಟ್ ಆಗಿ 200ಗೆ ಸಿಗ್ತಾಯಿತ್ತು. ಸೊ ನಾನು ಕೂಡ ಯಾವ್ದು ಈ ಸಲ ಹೊಸದಾಗಿ ಏನಾದರೂ ಪ್ಯಾಡ್ಸ್ ಯೂಸ್ ಮಾಡಬೇಕಲ್ಲ ಅಂತ ತುಂಬ ರಿಸರ್ಚ್ ಮಾಡಿದ್ದೆ. ಕೆಲವೊಂದು ಡಾಕ್ಟರ್ಸ್ ಹೇಳಿದ್ದನ್ನು ಕೇಳಿದ್ದೆ. ಅವ್ರು ಕೆಲವೊಂದು ಡಾಕ್ಟ್ರ್ ವೀಡಿಯೋಸಲ್ಲಿ ಇದಕ್ಕೆ ತುಂಬ ಚೆನ್ನಾಗಿ ರೇಟಿಂಗ್ ಕೊಟ್ಟಿದ್ದರು ಕೂಡ, ಮತ್ತು ಅಮೆಝಾನಲ್ಲಿ ಕೂಡ ಇದ್ರಾಗೆ ತುಂಬ ಚೆನ್ನಾಗಿ ರೇಟಿಂಗ್ ಇತ್ತು. ಹಾಗಾಗಿ ನಾನು ಈ ಪ್ರಾಡಕ್ಟ್ಸ್ನ ತರಿಸಿದ್ದೆ. ಆಲ್ರೆಡಿ ಒಂದು ಪ್ಯಾಕ್ ಖಾಲಿಯಾಗಿದೆ. ಸೊ ಫಸ್ಟ್ ನಾನು ಈ ಪ್ರಾಡಕ್ಟ್ನ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, 360 ಕಂಫರ್ಟ್ ಪೀರಿಯಡ್ ಪ್ಯಾಂಟೀಸ್, 0 ಇರಿಟೇಷನ್ ಪ್ರಾಮಿಸ್ ಅಂತ ಅವರೇ ಕೊಟ್ಟಿದ್ದಾರೆ. ಟಾಕ್ಸಿಕ್ ಫ್ರೀ ಇದೆ. ಇದರಲ್ಲಿ 5 ಪ್ಯಾಡ್ಸ್ ಇದೆ. ಸೊ ಇದು ನಿಮ್ಗೆ ಸೈಜು, ಇಲ್ಲಿ ಸೈಜ್ ಬಗ್ಗೆ ಕೊಟ್ಟಿರ್ತಾರೆ. ಒಂದು ಯೂಸ್ಫುಲ್ ಅಂದರೆ ಇದು XXL ತನಕನೂ ಇವರಲ್ಲಿ ಸೈಜ್ ಸಿಗ್ತದೆ. ಸೊ ನೀವು ಯಾವುದೇ ಟೆನ್ಷನ್ ಇಲ್ಲ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನಿಮ್ಮ ಸೈಜ್ ಯಾವುದು ಅಂತ ನೋಡಿ ಚೆಕ್ ಮಾಡಿಕೊಂಡು ಆರ್ಡ್ರ್ ಮಾಡ್ಬೋದು. ಹಾಗೆ ಇಲ್ಲಿ ಹೇಗೆ ಯೂಸ್ ಮಾಡಬೇಕು ಇದನ್ನು ಅಂತ ಕೊಟ್ಟಿದ್ದಾರೆ. ಓಪನ್ ಮಾಡಿದ ಮೇಲೆ, ವೇರ್ ಮಾಡಿದ್ಮೇಲೆ, ಆಮೇಲೆ ಡಿಸ್ಕಾರ್ಡ್ ಮಾಡುವಾಗೂ ಹೇಗೆ ಯೂಸ್ ಮಾಡಬೇಕು ಅಂತ ಎಲ್ಲನೂ ಕೊಟ್ಟಿದ್ದಾರೆ. ಮೇಯ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ ಡು ನಾಟ್ ಫ್ಲಶ್ ಅಂತ. ಸೊ ಇದನ್ನು ಯೂಸ್ ಮಾಡಿದ್ಮೇಲೆ ಕಮೋಡಲ್ಲಿ ಫ್ಲಶ್ ಮಾಡಲಿಕ್ಕೆ ಹೋಗಬೇಡಿ, ಬ್ಲಾಕೇಜ್ ಆಗ್ತದೆ, ಆಮೇಲೆ ಸುಮ್ಮನೆ ಕಷ್ಟ ಆಗ್ತದೆ. ಸೊ ಇದನ್ನು ಯೂಸ್ ಮಾಡಿದ ಮೇಲೆ ಡಸ್ಟ್ಬಿನ್ನಿಗೆ ಹಾಕಿಬಿಡಿ. ಪೀರಿಯಡ್ಸ್ ಆರ್ ಇರಿಟೇಟಿಂಗ್. ಸೊ ಇದ್ರ ಬಗ್ಗೆ ಎಲ್ಲನೂ ಕೊಟ್ಟಿದ್ದಾರೆ ನೋಡಿ. 0 ಇರಿಟೇಷನ್ ವಿ ಪ್ರಾಮಿಸ್. ಸೊ ಈಗ ಇದನ್ನ ನೋಡಿ, ಇದು ಓಪನ್ ಮಾಡಿದ ಮೇಲೆ ಈ ಥರ ಇರ್ತದೆ ಒಳಗಡೆ 5 ಪ್ಯಾಕ್ಸ್. ನಾನು ಓಪನ್ ಮಾಡಿರೋ ಒಂದು ಪ್ಯಾಡ್ ಇದೆ, ಅದನ್ನು ತೋರಿಸ್ತೀನಿ. ಈ ಥರ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಇದೆ. ಸೊ ಈ ಲೈನ್ ಇದೆಯಲ್ಲ, ಈ ಲೈನ್ ಫ್ರಂಟಲ್ಲಿ ಬರಬೇಕು, ಇದು ಬ್ಯಾಕ್ ಸೈಡಲ್ಲಿ ಬರ್ತದೆ. ಮೇಯ್ನಾಗಿ ನನಗೆ ಈ ಪ್ಯಾಡ್ಸಲ್ಲಿ ಯಾವ್ದು ಇಷ್ಟ ಆಗಿದ್ದಂದರೆ ಮಿಡಲ್ ಪಾರ್ಟ್ ನೋಡಿ, ಪ್ಯೂರ್ ಕಾಟನಲ್ಲಿದೆ. ಪ್ಯೂರ್ ಕಾಟನಲ್ಲಿದೆ. ತುಂಬಾ ಸಾಫ್ಟಾಗಿದೆ, ಯಾವುದೇ ರೀತಿಯಾದ ಇರಿಟೇಷನ್ ಆಗಲ್ಲ. ನಾವು ಇದನ್ನು ಪ್ಯಾಡ್ ಯೂಸ್ ಮಾಡಿದಂತಲೇ ಫೀಲ್ ಆಗಲ್ಲ, ಅಷ್ಟು ತನಕ ಚೆನ್ನಾಗಿದೆ ಇದು. ನಾನು ಇಷ್ಟು ಇಯರ್ಸಲ್ಲಿ ಇಷ್ಟು ಒಳ್ಳೆ ಪ್ಯಾಡನ್ನು ನಾನು ಯಾವತ್ತೂ ಯೂಸು ಮಾಡಲಿಲ್ಲ, ನೋಡಲೂ ಇಲ್ಲ ಕೂಡ. ನನಗೆ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರಿಂದ 100% ಸ್ಯಾಟಿಸ್ಫ್ಯಾಕ್ಷನ್ಸ್ ಇದೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್ಸು.
ಸುಮ್ಮನೆ ನಾನು ಯಾವುದೇ ರೀತಿಯಾದ ನಿಮಗೆ ರಿವ್ಯೂ ಕೊಡಬೇಕು ಅಂತ ಕೊಡ್ತಾ ಇಲ್ಲ. ನನಗೆ ತುಂಬಾ ಇಷ್ಟ ಆಗಿದ್ದರಿಂದ ಇದು ಮಾಡ್ತಾ ಇದ್ದೀನಿ. ನಾನು ನಾರ್ಮಲಿ ಕೆಲವೊಂದು ಪ್ಯಾಡ್ ಯೂಸ್ ಮಾಡಿದಾಗ ಅದು ಲೀಕೇಜ್ ಆಗಿ ಆಗಿ ಸ್ವಲ್ಪ ಟೈಮಲ್ಲೇ ಈ ಮಿಡಲ್ ಪಾರ್ಟ್ ಇದೆಯಲ್ಲ, ಇದು ಫುಲ್ಲಿ ಗಟ್ಟಿ ಆಗ್ತಾಯಿತ್ತು. ಆದರೆ ಇದರಲ್ಲಿ ಆ ಥರದ್ದು ಯಾವ ಟೆನ್ಷನ್ನು ಇರಲಿಲ್ಲ ನನಗೆ. ನಾನು ಈ ವೇರ್ ಮಾಡುವಾಗ ಹೇಗಿತ್ತೋ ಒಂದು ಅಪ್ ಟು ಒಂದು 4 to 5 ಅವರ್ಸ್ ಮೇಲೂ ಹಾಗೇ ಇದೆ. ಯಾವುದೇ ರೀತಿಯಾದಂಥ ಇಲ್ಲಿ ಗಟ್ಟಿಯಾಗಿರೋ ಫೀಲ್ ಆಗಲಿಲ್ಲ. ಮತ್ತು ಈ ಕಡೆ ಎಲ್ಲ ಕೆಲವೊಂದು ಪ್ಯಾಡ್ಸಲ್ಲಿ ನಾವು ಯೂಸ್ ಮಾಡುವಾಗ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಿರ್ತದೆ. ಆದರೆ ಇದು ಯಾವುದೂ ಇಲ್ಲ. ನಾವು ಏನೇ ಲೀಕೇಜ್ ಆದರೂ ಇಲ್ಲಿ ಮಾತ್ರ ಇರ್ತದೆ. ಈ ಕಡೆ ಎಲ್ಲೂ ಆಚೆ ಈಚೆ ಎಲ್ಲೂ ಹೋಗ್ತಾ ಇರಲಿಲ್ಲ ಕೂಡ. ಮೇಯ್ನಾಗಿ ನನಗೆ ಒಂದು ಪ್ಯಾಡ್ ಇಷ್ಟ ಆಗಿದೆಯೋ ಇಷ್ಟ ಆಗಲಿಲ್ಲ ಅಂತ ನಾನು ಚೆಕ್ ಮಾಡೋದು ನೈಟಲ್ಲಿ. ಒಂದು ಹೋಲ್ ನೈಟ್ ನಾನು ಯೂಸ್ ಮಾಡಿದ ಮೇಲೆ ಅದು ನನಗೆ ಹೇಗೆ ಫೀಲ್ ಆಗ್ತದೆ ಅನ್ನೋದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಸೊ ನಾನು ಇದನ್ನ ಫುಲ್ ನೈಟ್ ಯೂಸ್ ಮಾಡಿದೆ ಕೂಡ. ಆಗ ಅದು ಯಾವುದೇ ರೀತಿಯಾದ ನನಗೆ ಪ್ರಾಬ್ಲಮ್ ಆಗಿಲ್ಲ. ಮಿಡಲ್ನಲ್ಲಿ ಎದ್ದು ಪ್ಯಾಡ್ ಚೇಂಜ್ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಆಲ್ರೆಡಿ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇಯ್ನ್ಫುಲ್ ಇರುತ್ತದೆ, ಟಯರ್ಡ್ ಆಗಿರ್ತೀವಿ. ಹೋಲ್ ನೈಟ್ ಒಳ್ಳೆ ನಿದ್ದೆ ಬಂದರೆ ಸಾಕಪ್ಪ ಅನ್ನೋ ರೇಂಜಲ್ಲಿ ಇರ್ತೀವಿ. ಹಾಗಿರುವಾಗ ಮಿಡಲಲ್ಲಿ ಎಲ್ಲರೂ ಎದ್ದು ಪ್ಯಾಡ್ ಚೇಂಜ್ ಮಾಡಬೇಕು ಅಂತ ಇದ್ದರೆ ಅದು ತುಂಬ ಇರಿಟೇಷನ್ ಆಗ್ತದೆ. ಆದರೆ ನೀವು ಈ ಪ್ಯಾಡ್ ಯೂಸ್ ಮಾಡೋದ್ರಿಂದ ಅದು ಯಾವ ಟೆನ್ಷನ್ ಕೂಡ ಇರಲ್ಲ ನಿಮಗೆ. ಸೊ ನೈಟ್ ಮಲಗುವಾಗ ಒಂದು ಪ್ಯಾಡ್ ಹಾಕ್ಕೊಂಡಿದ್ರೆ ಬೆಳಿಗ್ಗೆ ಏಳುವಾಗ ನೀವು ಪ್ಯಾಡ್ ಯೂಸ್ ಮಾಡಿದ್ದೀರಿ ಅನ್ನೋ ಫೀಲೇ ಇರೋಲ್ಲ. ನಾರ್ಮಲ್ ಪ್ಯಾಂಟೀಸ್ ಯೂಸ್ ಮಾಡ್ತೀರಲ್ಲ, ಅದೇ ಫೀಲ್ ಕೊಡ್ತದೆ ಇದು. ಮತ್ತು ಇನ್ನೊಂದು ಮೇಯ್ನ್ ಅಂದರೆ ಇದರಿಂದ ಯಾವುದೇ ರೀತಿಯಾದ ಇರಿಟೇಷನ್ ಆಗಲ್ಲ. ನಿಮ್ಮ ಸ್ಕಿನ್ನಿಗೆ ಸಾಫ್ಟ್ ಫೀಲ್ ಕೊಡ್ತದೆ. ಹಾಗೆ ಯಾವುದೇ ರೀತಿಯಾದ ರ್ಯಾಷಸ್ ಇಲ್ಲ. ನಾರ್ಮಲಿ ನಮಗೀಗ ಪೀರಿಯಡ್ಸ್ ಆದಾಗ ಬ್ಲೀಡಿಂಗ್ ಆಗಿ ಆಗಿ ಸ್ಮೆಲ್ ಬರ್ತದೆ ಅಲ್ವಾ. ಇದರಲ್ಲಿ ಆ ಥರದ್ದು ಯಾವ ಸ್ಮೆಲ್ ಕೂಡ ಬರಲ್ಲ. ಫುಲ್ಲಿ ಇಲ್ಲೇ ಕವರ್ ಆಗಿರುತ್ತದೆ. ತುಂಬ ಚೆನ್ನಾಗಿ ಕೂಡ ಫಿಟ್ ಆಗ್ತದೆ ಇದು. ಅಂದರೆ ನಾವು ಇದ್ರ ಮೇಲೆ ಡ್ರೆಸ್ ಎಲ್ಲ ಹೊರಗಡೆ ಹೋಗೋ ಡ್ರೆಸ್ ಹಾಕ್ಕೊಂಡಿದ್ರೆ ಪ್ಯಾಡಿದ್ದು ಲೈನ್ಸ್ ಕಾಣಿಸ್ಬೋದು. ಆ ಥರ ಯಾವ ಟೆನ್ಷನ್ನೂ ಇಲ್ಲ. ಯಾವುದೇ ರೀತಿಯಾದ ಲೈನ್ಸ್ ಕಾಣಿಸಲ್ಲ. ನೀವು ನಾರ್ಮಲ್ ಪ್ಯಾಂಟೀಸ್ ಯೂಸ್ ಹೇಗೆ ಮಾಡ್ತೀರೋ ಹಾಗೆ ಇದ್ರ ಯೂಸ್ ಕೂಡ. ಮತ್ತು ಆಲ್ಮೋಸ್ಟ್ ಇದನ್ನು ಒಂದು ಅಪ್ ಟು ಒಂದು 5-6 ಅವರ್ ತನಕ ಬರ್ತದೆ. ಕೆಲವರಿಗೆ ಹೆವಿ ಲೀಕೇಜ್ ಇರೋದ್ರಿಂದ ಅವ್ರು ಸ್ವಲ್ಪ ಬೇಗ ಚೇಂಜ್ ಮಾಡಬೇಕಾಗ್ತದೆ. ನಾರ್ಮಲ್ ಬ್ಲೀಡಿಂಗ್ ಇದ್ದರೆ ಅಪ್ ಟು 6 ಅವರ್ಸ್ ತನಕ ಆರಾಮ್ಸೆ ಯೂಸ್ ಮಾಡ್ಬೋದು ಇದು. ಯಾವುದೇ ರೀತಿ ಸೈಡೆಲ್ಲ ಲೀಕ್ ಆಗಲ್ಲ. ಬೆಡ್ ಆಗ್ತದೆ, ಡ್ರೆಸ್ ಆಗ್ತದೆ. ಪದೇ ತಿರುಗಿ ನೋಡಬೇಕು ಡ್ರೆಸ್ಸೆಲ್ಲ ಲೀಕೇಜ್ ಆಗಿದೆಯೋ ಏನೋ ಅನ್ನೋ ಟೆನ್ಷನ್ ಕೂಡ ಇರಲ್ಲ. ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಇದರಲ್ಲಿ ಏನೆಲ್ಲ ಅವ್ರು ಪ್ಯಾಕಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೋ ಅವ್ರು ಹೇಳಿದ ಹಾಗೆ, ಪ್ರಾಮಿಸ್ ಮಾಡಿದ್ದ ಹಾಗೆ ಅದೇ ರೀತಿಯಾಗಿದೆ. ಯಾವುದೇ ರೀತಿಯಾದ ಟೆನ್ಷನ್ ಇರಲ್ಲ ನಿಮಗೆ ಇದು ಯೂಸ್ ಮಾಡಿದ್ರಿಂದ. ನಾನು ಯೂಸ್ ಮಾಡಿದ್ರಲ್ಲಿ ಬೆಸ್ಟ್ ಅಂದರೆ ದಿ ಬೆಸ್ಟ್ ಪ್ಯಾಡ್ಸ್ ಅಂದರೆ ನೋವಾ ಪ್ಯಾಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀನಿ, ನಾನು ಗ್ಯಾರಂಟಿ ಇದ್ದೀನಿ. ಸೊ ನಾವು ಇದನ್ನು ಮಕ್ಕಳಿಂದ ನಮ್ಗೆ ನಾರ್ಮಲಾಗಿ ಪ್ಯಾಡ್ಸ್ ಒಂದು 15 ಇಯರ್ಸಿಂದ ಯೂಸ್ ಮಾಡೋಕ್ಕೆ ಶುರು ಮಾಡಿದರೆ ಅಪ್ ಟು ಒಂದು 50 ಇಯರ್ಸ್ ತನಕನೂ ನಾವು ಯೂಸ್ ಮಾಡ್ತೀವಿ. ಸೊ ನನ್ನದು ಪರ್ಸ್ನಲ್ ರಿಕ್ವೆಸ್ಟ್ ಅಂದರೆ ನೀವು ಕೆಲವೊಬ್ಬರ ಮೆಂಟ್ಯಾಲಿಟಿ ಇರ್ತದೆ, ಇದನ್ನ ಹೇಗೂ ನಾವು ಒಳಗಡೆ ಯೂಸ್ ಮಾಡೋದಲ್ವ, ಅದು ಯೂಸ್ ಆ್ಯಂಡ್ ಥ್ರೋ ಪ್ರಾಡಕ್ಟ್ಸ್ ಅಲ್ವಾ, ಯಾಕೆ ಅದಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕು. ಕೆಲವರಿಗೆ ಇದ್ರ ಪ್ರೈಸ್ ಕೇಳಿಯೂ ಶಾಕ್ ಆಗ್ಬೋದು. 5 ಪ್ಯಾಡ್ಸಿಗೆ 300 ತನಕ ಕೊಡಬೇಕಲ್ಲ, ಅಷ್ಟೊಂದು ಯಾಕೆ ಕೊಡಬೇಕು ಅಂದರೆ ಪ್ಲೀಸ್ ಆ ಥರ ಎಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಪೀರಿಯಡ್ಸ್ ಟೈಮಲ್ಲಿ ನಮಗೆ ನಾರ್ಮಲ್ ಬ್ಲಡ್ ಬರೋದಲ್ಲ, ಬ್ಯಾಡ್ ಬ್ಯಾಕ್ಟೀರಿಯಾ ಇರೋ ಬ್ಲಡ್ ಬರೋದು. ಸೊ ನಾವಲ್ಲಿ ಕಮ್ಮಿ ರೇಟಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಲಿಕ್ಕೆ ಅಂತ ಚೀಪಾಗಿರೋ ಪ್ಯಾಡ್ಸ್ ಎಲ್ಲ ಯೂಸ್ ಮಾಡಿ ಅದು ಲೀಕೇಜ್ ಆಗಿ ಅದು ಸುಮ್ಮನೆ ಅಲ್ಲಿ ಬ್ಲಡ್ಡೆಲ್ಲ ಹೊರಗಡೆ ನಿಂತ್ಕೊಂಡಿದ್ರೆ ಅದಕ್ಕೆ ಎಲ್ಲ ಸಲ ವಾಶ್ ಮಾಡಿದಾಗೆ ಹೋಗಲ್ಲ. ತುಂಬ ಹೊತ್ತು ಅದೇ ಇರೋದ್ರಿಂದ ಮತ್ತು ನಮ್ಮ ಬ್ಯಾಕ್ಟೀರಿಯಾ ಅಲ್ಲೆಲ್ಲ ನಮಗೆ ಆ ಪ್ರೈವೇಟ್ ಪಾರ್ಟ್ನನ್ನು ಇರಿಟೇಷನ್ ಮಾಡ್ತದೆ. ಮತ್ತು ಅದರಿಂದ ಕೆಲವೊಂದು ಇನ್ಫೆಕ್ಷನ್ ಕೂಡ ಆಗ್ತದೆ. ಸೊ ನಮ್ಮ ಹೆಲ್ತಿಗೋಸ್ಕರ ನಾವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು. ಚೆನ್ನಾಗಿರೋ ಪ್ಯಾಡ್ಸನ್ನೇ ಯೂಸ್ ಮಾಡಬೇಕು. ಅದು ನಮಗೆ ಕೇಳಲಿಕ್ಕೆ ಇರಿಟೇಷನ್ ಅಲ್ವಾ, ಅದು ನಾರ್ಮಲ್ ಇರುತ್ತದೆ. ಇನ್ಫೆಕ್ಷನ್ ಅಲ್ವಾ, ಅದು ಯಾವಾಗಲೂ ಇರುತ್ತೆ ಹೋಗುತ್ತದೆ ಅಂತ ಆ ಥರ ಥಿಂಕ್ ಮಾಡಬೇಡಿ. ಯಾಕಂದರೆ ಕೆಲವೊಂದು ಸಲ ಅದು ಹೋಗಲ್ಲ, ತುಂಬಾ ಪ್ರಾಬ್ಲಮ್ಸ್ ಕೊಡ್ತದೆ. ಅದು ನಮ್ಮ ಹೆಲ್ತಿಗೆ ಎಫೆಕ್ಟ್ ಆಗ್ತದೆ. ನಾವು ಅಲ್ಪ ಸ್ವಲ್ಪ ದುಡ್ಡು ಉಳಿಸ್ಲಿಕ್ಕೆ ಹೋಗಿ ನಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ಬಾರ್ದಲ್ವ. ಸೊ ನಾವು ಪ್ಯಾಡ್ಸ್, ನಾನು ಈ ಪ್ಯಾಡ್ ಅಂತ ನಾನು ಹೇಳ್ತಾ ಇಲ್ಲ, ನೀವು ಯಾವುದೇ ರೀತಿಯಾದ ಪ್ಯಾಡ್ಸ್ ಯೂಸ್ ಮಾಡುವಾಗಲೂ ಅದು ತುಂಬ ಚೆನ್ನಾಗಿ ಚೆಕ್ ಮಾಡಿ ಅದು ಒಳ್ಳೆಯದಿದೆ ಅಂದರೆ ಮಾತ್ರ ಅದನ್ನು ಯೂಸ್ ಮಾಡಿ. ಯಾವುದೇ ರೀತಿಯ ಪ್ರೈಸ್ ಮೇಲೆ ಡಿಪೆಂಡ್ ಆಗಿ ಪ್ಯಾಡ್ಸನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದಂದರೆ ಈ ಪ್ಯಾಡ್ಸಲ್ಲಿ ಈ ಥರ ದೊಡ್ಡದೊಂದು ಬ್ಯಾಗ್ ಕೊಟ್ಟಿದ್ದಾರೆ.
ಸೊ ನಾವು ಅದನ್ನು ಆರಾಮ್ಸೆ ಈಗ ನಾವು ಹಳ್ಳಿ ಕಡೆ ಆದರೆ ಪ್ಯಾಡ್ಸ್ ಎಲ್ಲ ಯೂಸ್ ಮಾಡಿದ್ರ ಮೇಲೆ ಒಂದು 5 ಡೇಸ್ ಆದಮೇಲೆ ಅದನ್ನ ಸುಟ್ಬಿಡ್ತೀವಿ. ಆದರೆ ಸಿಟಿ ಕಡೆ ಹಾಗಾಗಲ್ಲ ಅಲ್ವಾ. ಸೊ ಸಿಟಿಯಲ್ಲೆಲ್ಲ ನೀವು ಅದನ್ನು ಡಸ್ಟ್ಬಿನಿಗೆ ಹಾಕಬೇಕಾಗ್ತದೆ. ಈಗ ನಾವು ಪೀರಿಯಡ್ಸಲ್ಲಿ ಮೊದಲೇ ಈಗ ಜನರ ಹತ್ರ ಟೈಮ್ ಕೂಡ ಕಮ್ಮಿ. ಹಾಗಾಗಿ ಪೀರಿಯಡ್ಸ್ ಟೈಮಲ್ಲಿ ನಮ್ಗೆ ಸ್ವಲ್ಪ ಸುಸ್ತು ಇರುತ್ತದೆ, ಇರಿಟೇಷನ್ ಇರೋದ್ರಿಂದ ಅದನ್ನು ಪ್ಯಾಡ್ಸ್ನೆಲ್ಲ ವಾಶ್ ಮಾಡಿ ಅದನ್ನು ಎಕ್ಸ್ಟ್ರಾ ಕವರ್ ಹುಡುಕಿ ಅದನ್ನು ಹಾಕಿ ಅದನ್ನು ಡಸ್ಟ್ಬಿನಲ್ಲಿ ಹಾಕಿ ಮಾಡೋಷ್ಟೆಲ್ಲ ಟೈಮ್ ಕೂಡ ಇರಲ್ಲ. ಹಾಗಾಗಿ ಈ ಥರ ಒಂದು ಕವರ್ ಇವರೇ ಕೊಟ್ಟಿರೋದ್ರಿಂದ ಇದನ್ನು ಯೂಸ್ ಮಾಡಿದ ಮೇಲೆ ಪ್ಯಾಡ್ಸನ್ನು ವಾಶ್ ಮಾಡಿ ಆರಾಮ್ಸೆ ಈ ಥರ ಈ ಕವರಲ್ಲಿ ಹಾಕಿ ಹೀಗೆ ಇದನ್ನು ಒಂದು ರೌಂಡ್ ಹಾಕಿ ಕಟ್ಟಿಬಿಟ್ರೆ ಆರಾಮ್ಸೆ ಈ ಥರ ನೋಡಿ, ಈ ಥರ ಆರಾಮ್ಸೆ ಡಸ್ಟ್ಬಿನ್ನಿಗೆ ಹಾಕ್ಬೋದು. ಸೊ ಇದನ್ನು ಅವರು ಪೌರಕಾರ್ಮಿಕರು ತಗೊಂಡು ಹೋಗ್ತಾರಲ್ವ, ಅವರಿಗೂ ಕೂಡ ಹೆಲ್ಪ್ ಆಗ್ತದೆ. ಇದನ್ನು ಆರಾಮ್ಸೆ ಡಿವೈಡ್ ಮಾಡುವಾಗ ಅವರು ಕೂಡ ಅವರಿಗೂ ಪೀರಿಯಡ್ಸನ್ನ ಪ್ಯಾಂಟೀಸ್ ಎಲ್ಲ ನಾವು ಯೂಸ್ ಮಾಡಿದ್ದಾದರೂ ನಮಗೆ ಸ್ವಲ್ಪ ಒಂಥರ ಅನಿಸುತ್ತೆ. ಪಾಪ ಅವರೆಲ್ಲ ಅದನ್ನು ಬೇರೆ ಬೇರೆ ಡಿವೈಡ್ ಮಾಡಬೇಕಲ್ವ. ಈ ಥರದ ಬ್ಯಾಗಲ್ಲಿ ಹಾಕಿಬಿಟ್ರೆ ಅವರಿಗೂ ಕೂಡ ಹೆಲ್ಪ್ ಆಗ್ತದೆ, ಅವರಿಗೂ ಕೂಡ ಈಸಿ ಆಗ್ತದೆ ಡಿವೈಡ್ ಮಾಡಲಿಕ್ಕೆ. ಸೊ ಇದರಿಂದ ಬೇರೆಯವರಿಗೂ ಹೆಲ್ಪ್ ಆಗ್ತದೆ, ನಮಗೂ ಹೆಲ್ಪ್ ಆಗ್ತದೆ. ಸೊ ನನಗಂತೂ ತುಂಬಾ ಇಷ್ಟ ಆಗಿದೆ ಈ ಪ್ರಾಡಕ್ಟ್. ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ರಿವ್ಯೂ ಇಷ್ಟ ಆಗಿದ್ದರೆ, ಸೊ ನೀವು ಒಂದು ಸಲ ಈ ಪ್ರಾಡಕ್ಟ್ನ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. 100% ನಾನು ಗ್ಯಾರಂಟಿ ಇದ್ದೀನಿ ಈ ಪ್ರಾಡಕ್ಟ್ಸಿಗೆ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕ್ತಿರೋ ಹೊಸ ವಿಡಿಯೋ ನಿಮಗೆ ಬೇಗ ಸಿಗ್ತದೆ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಕ್ವೆಶನ್ ಕೇಳಬೇಕು, ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ.